ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಿದೆ. ಸರ್ಕಾರಕ್ಕೆ ಪಿಎನ್ ದೇಸಾಯಿ ಆಯೋಗದಿಂದ ವರದಿ ಸಲ್ಲಿಕೆಯಾಗಿದೆ. ವರದಿ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪಿಎನ್ ದೇಸಾಯಿ ವರದಿಯನ್ನ ನಿರೀಕ್ಷೆ ಮಾಡಿದ್ದೆ, ದೇಸಾಯಿ ಆಯೋಗದ ವರದಿ ನೋಡಿ ನೋವಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸಿಎಂ ನೇಮಕ ಮಾಡಿದ ವ್ಯಕ್ತಿ ವಿರುದ್ಧವಾಗಿ ವರದಿ ಕೊಡ್ತಾರಾ ಅಂತ ಸ್ನೇಹಮಯಿ ಕೃಷ್ಣ ಪ್ರಶ್ನಿಸಿದ್ದಾರೆ. ಒಂದೆಡೆ ಸೈಟ್ ಹಂಚಿಕೆ ನಿಯಮ ಬಾಹಿರ ಅಂದಿದ್ದಾರೆ, ಮತ್ತೊಂದೆಡೆ ಸಿಎಂ ಪತ್ನಿಗೆ ನೀಡಿದ ಭೂಮಿ ಸರಿ ಅಂದಿದ್ದಾರೆ. ಗೊಂದಲದ ವರದಿ ಕೊಟ್ಟು ಜನರ ದಿಕ್ಕು ತಪ್ಪಿಸಬಾರದು ಅಂತ ಸ್ನೇಹಮಯಿ ಕೃಷ್ಣ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಿದೆ. ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ A1 ಆಗಿದ್ರು, ಸಿದ್ದರಾಮಯ್ಯ ಅವರ ಪತ್ನಿ A2 ಆಗಿದ್ರು. ಈ ಕೇಸಲ್ಲಿ ರಿಲೀಫ್ ಸಿಕ್ಕಿದೆ. ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನು ಪಿಎನ್ ದೇಸಾಯಿ ಅವರ ವರದಿ, ಆಯೋಗದ ವರದಿ ಈಗ ಸರ್ಕಾರದ ಕೈ ಸೇರಿದೆ, ಅದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಸರ್, ಹಿಂಗೆ ಬಹಳ ನೋವು ಮತ್ತೆ ಬೇಸರ ಆಯಿತು. ಯಾಕೆಂತ ಹೇಳಿದ್ರೆ ಪಿಎನ್ ದೇಸಾಯಿ ಅವರು ಒಬ್ಬ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು. ಅವರು ಒಬ್ಬ ಜವಾಬ್ದಾರಿತ ಒಬ್ಬ ವ್ಯಕ್ತಿಯಾಗಿದ್ಕೊಂಡು ಒಂದು ಸುಳ್ಳು ಮತ್ತೆ ಗೊಂದಲ ಕೊಡದಂತ ವರದಿಯನ್ನು ನೀಡಿದ್ರೆ ಸ್ಪಷ್ಟ ಕಂಡು ಬರ್ತದೆ. ಮತ್ತೆ ಇದು ಇಡೀ ರಾಜ್ಯ ಜನತೆಗೆ ಒಂದು ತಪ್ಪು ಸಂದೇಶವಾಗುವಂಥದ್ದು. ಸೊ ನಿವೃತ್ತ ನ್ಯಾಯಮೂರ್ತಿಗಳ ಈ ಥರ ಸುಳ್ಳು ವರದಿಯನ್ನು ಕೊಟ್ಬಿಟ್ರೆ ನಾವು ನಮ್ಮಂಥ ಹೋರಾಟಗಾರರು ನ್ಯಾಯ ಪಡೆಯುವಂಥ ಮಾರ್ಗ ಏನು ಅನ್ನೋದು ಅಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡುತ್ತೆ. ಅಂದ್ರೆ ಈಗ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ ಸರ್? ಸರ್, ಒಂದು ಕಡೆ ಮೂಢಾಧಿಕಾರಿಗಳು ನಿವೇಶನ ಹಂಚಿಕೆ ಮಾಡಿರೋದು ಕಾನೂನು ಬಾಹಿರ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ಕಡೆ ಸಿದ್ದರಾಮಯ್ಯಗೆ ನಿವೇಶನ ಕೊಟ್ಟಿರೋದು ಕಾನೂನು ಬಾಹಿರಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ದ್ವಂದ್ವ ಮತ್ತು ಸುಳ್ಳಿನ ಕೊಡೋದು ವರದಿ ಸ್ಪಷ್ಟ ಕಂಡು ಬರ್ತದೆ. ಈಗ 1990 ನಿಯಮ ಪ್ರಕಾರ ಏನು ನಿವೇಶನ ಹಂಚಿಕೆ ಮಾಡೋದು ಕಾನೂನು ವಿರುದ್ಧವಾಗಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಹಾಗಿದ್ಮೇಲೆ ಅದೇ ನಿಯಮದಡಿಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಪಾರ್ವತಿರು ಕೂಡ ನಿವೇಶನ ಹಂಚಿಕೆ ಮಾಡೋದು. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.